ನಮೋ ವೆಂಕಟೇಶಾಯ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ತಿರುಮಲ ತಿರುಪತಿ ದೇವಸ್ಥಾನಗಳು ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯಿಂದ ಇಡೀ ಸಮಸ್ತ ಜಗತ್ತಿಗೆ ಭಗವದ್ಗೀತಾ ಪರಿಚಯವನ್ನು, ಪಾರಾಯಣವನ್ನು, ಪ್ರವಚನವನ್ನು ಒಂದು ಕೊಡುಗೆಯಾಗಿ ನೀಡುತ್ತಿದ್ದಾರೆ. ಅಂತಹ ಒಂದು ಅತ್ಯದ್ಭುತವಾದ ಅಧ್ಯಾಯವೇ ಶ್ರೀ ವಿಶ್ವರೂಪ ಸಂದರ್ಶನ ಯೋಗವು, 11ನೇ ಅಧ್ಯಾಯವು. ಅದರ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಮನೆಗಳಲ್ಲಿ ಕುಳಿತುಕೊಂಡು ನಮ್ಮ ಪರಿವಾರ ಜೊತೆ ಅಥವಾ ಒಬ್ಬರೇ ಆಗಲಿ ಪ್ರಶಾಂತ ಚಿತ್ತರಾಗಿ ಭಗವದ್ಗೀತಾ ಪಾರಾಯಣವನ್ನು ಮಾಡೋಣ ಅಂತ ಹೇಳಿ ಪಾರಾಯಣಕ್ಕೆ ಮುಂಚೆ ಗುರುಗಳ ಪ್ರಾರ್ಥನೆಯಿಂದ ನಾವು ಶುರು ಮಾಡೋಣ. ಎಲ್ಲರೂ ಕೂಡ ಸಾವಧಾನವಾಗಿ ಗುರುಗಳ ಪ್ರಾರ್ಥನೆಯನ್ನು ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ನಂತರ ಶ್ರೀ ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಮಾಡಿ ಸಂಕಲ್ಪಕ್ಕೆ ಹೋಗೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಹಿಂದಿನ ಸಂಚಿಕೆಯಲ್ಲಿ ಕೂಡ ನಾನು ಹೇಳಿದ್ದೇನೆ, ಸಂಕಲ್ಪದಿಂದ ಸಿದ್ಧಿ ಹೊಂದುತ್ತೇವೆ. ನಾವೆಲ್ಲರೂ ಕೂಡ ಈ ಸಂಕಲ್ಪವನ್ನು ಹೇಳೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಏಕಾದಶೋಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಪ್ರವಚನಂ ಶ್ರವಣಂಚ ಕರಿಷ್ಯಾಮಹೇ. ಗೀತಾಚಾರ್ಯರ ಪ್ರಾರ್ಥನೆಯನ್ನು ಈಗ ಮಾಡೋಣ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೇ ನಿಶಂ.
ಭಗವದ್ಗೀತಾ ಪ್ರಾರ್ಥನೆಯಿಂದ ಮತ್ತೊಮ್ಮೆ ಪಾರಾಯಣಕ್ಕೆ ಮುಂದೆ ವರಿಸೋಣ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ವೇದವ್ಯಾಸರು ಒಂದು ವೇಳೆ ಆ ಅವತಾರವೇ ಇಲ್ಲದಿದ್ದರೆ ನಮಗೆ ವೈದಿಕ ಸಾಹಿತ್ಯವು ದೊರಕುತ್ತಿತ್ತೋ ಇಲ್ವೋ ಸಂಶಯವೇ. ಅಂಥ ಒಂದು ವೇದವ್ಯಾಸ ಮುನಿಗಳ ಪ್ರಾರ್ಥನೆಯಿಂದ ಮತ್ತೊಮ್ಮೆ ಪ್ರಾರಂಭ ಮಾಡೋಣ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಈಗ ಆಚಾರ್ಯರು ಆಗಮಿಸಿದ್ದಾರೆ. ಅವರ ಈ ವಿಶ್ವರೂಪ ಸಂದರ್ಶನ ಯೋಗದ ಕೆಳ ಶ್ಲೋಕಗಳ ತಾತ್ಪರ್ಯವನ್ನು ಅಚ್ಚುಕಟ್ಟಾಗಿ ಅಂದರೆ ಸುಲಭವಾಗಿ ಸರಳವಾಗಿ ಎಲ್ಲರಿಗೂ, ಪಂಡಿತರಿಗೂ ಪಾಮರರಿಗೂ ಎಲ್ಲರಿಗೂ ಅರ್ಥವಾಗೋ ಥರ ಆಚಾರ್ಯರೀಗ ಈ ಏಕಾದಶೋಧ್ಯಾಯ ವಿಶ್ವರೂಪ ಸಂದರ್ಶನದ ಒಂದು ಅರ್ಥವನ್ನು ನೀಡಲಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತಗಳನ್ನು ನೀಡೋಣ. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಪೂರ್ವಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಸ್ಯಾತ್ತಥೇತ್ತಮಪಿ ಸಂಭವಿತಾರ್ಥಃ ತ್ರ್ಯರ್ಥತಾಂ ಶ್ರುತಿಷು ವಿತ್ತದಶಾರ್ಥಂ ಭಾರತಂ ನನು ಶತಾರ್ಥಮಪಿ ಸ್ಯಾತ್ ವೈಷ್ಣವಂ ಪದಸಹಸ್ರತಯಂ ಹಿ ಅಂತ ಸುಮಧ್ವೈಜೀಯದ ಶ್ಲೋಕದಲ್ಲಿ ತಿಳಿಸ್ತಾರೆ. ಸ್ಯಾತ್ತಥೇತ್ತಮಪಿ ಸಂಭವಿತಾರ್ಥಃ ತ್ರ್ಯರ್ಥತಾಂ ಶ್ರುತಿಷು ತ್ರ್ಯರ್ಥತಾಂ ವಿತ್ತ. ವೇದದ ಪ್ರತಿಯೊಂದು ರುಕ್ಕಗಳಿಗೂ ಮೂರು ಅರ್ಥಗಳನ್ನು ತಿಳ್ಕೊಳ್ಬೇಕು. ಮೂರೇ ಅಲ್ಲ, ಮೂರಕ್ಕಿಂತ ಹೆಚ್ಚು ಅರ್ಥಗಳನ್ನು ಹೇಳಬಹುದು. ಹಾಗೆಯೇ ಭಾರತಂ ದಶಾರ್ಥಂ, ಮಹಾಭಾರತದ ಪ್ರತಿಯೊಂದು ಶ್ಲೋಕಗಳಿಗೆ 10 ಅರ್ಥಗಳನ್ನು ತಿಳಿದುಕೊಳ್ಳಬೇಕು ಅಂತಾರೆ. ಆ ಭಾರತದಲ್ಲಿ ಅಂತರ್ಗತವಾದದ್ದು ಭಗವದ್ಗೀತಾ. ಆದ್ದರಿಂದ ಭಗವದ್ಗೀತೆಯ ಪ್ರತಿಯೊಂದು ಶ್ಲೋಕಗಳಿಗೆ 10 ಅರ್ಥಗಳಿವೆ. ಆದ್ದರಿಂದ ಶ್ರೀಮದಾಚಾರ್ಯರು ವ್ಯಾಖ್ಯಾನವನ್ನು ಮಾಡುವ ಸಂದರ್ಭದಲ್ಲಿ ನನ್ನ ಶಕ್ತಿಗೆ ಅನುಗುಣವಾಗಿ ನಾನು ಗೀತೆಯ ಅರ್ಥವನ್ನು ಹೇಳ್ತೇನೆ ಅಂದರೆ 10 ಅರ್ಥಗಳನ್ನು ಹೇಳಬೇಕಾಗತ್ತೆ. ಅಪಾರವಾದ ಮಹಿಮಾ ಸಂಪನ್ನರಾದ್ದರಿಂದ ಆಚಾರ್ಯರು ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ 10 ಅರ್ಥಗಳನ್ನು ಹೇಳಬೇಕಾಗತ್ತೆ. 10 ಅರ್ಥಗಳು ಅವರೇನೋ ಹೇಳ್ಬೋದು, ಜೀರ್ಣ ಮಾಡುವ ಸಾಮರ್ಥ್ಯ ನಮಗಿಲ್ಲದೇ ಇರೋದರಿಂದ, ಗೊಂದಲವಾಗುವ ಪ್ರಸಂಗ ಜಾಸ್ತಿ ಇರೋದರಿಂದ ಯಾವುದೇ ಒಂದು ಅರ್ಥ ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ನಿಲ್ಲೋದು ಕಷ್ಟವಾಗೋದ್ರಿಂದ 10 ಅರ್ಥಗಳನ್ನು ಹೇಳಲಿಲ್ಲ. ಅದಕ್ಕೋಸ್ಕರ ಲೇಷತಃ ಅನ್ನೋ ಪದವನ್ನು ಮಂಗಲಾಚರಣೆಯಲ್ಲಿ ವೇದವ್ಯಾಸ ದೇವರ ಅಪ್ಪಣೆಯಂತೆ ಹಾಕಿ 1-2 ಅರ್ಥಗಳನ್ನು ಮಾತ್ರ ಭಗವದ್ಗೀತೆಯ ಶ್ಲೋಕಗಳಿಗೆ ಶ್ರೀಮದ್ ಆಚಾರ್ಯರು ತಿಳಿಸ್ಕೊಟ್ರು ಅಂತ ನಾವು ಇತಿಹಾಸದಲ್ಲಿ ಕೇಳ್ತೇವೆ. ಅದಕ್ಕೆ ಅನುಗುಣವಾಗಿ 11ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ತಾನು ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸಿದ ವಿಚಾರವನ್ನು ಪ್ರಸ್ತಾಪ ಮಾಡಲಾಗಿದೆ. ಅರ್ಜುನ ಕೃಷ್ಣನ ವಿಶ್ವರೂಪವನ್ನು ಕಂಡ, ತುಂಬ ಆನಂದಗೊಂಡ, ಅನಂತರದಲ್ಲಿ ಭೀತಿಗೊಂಡ, ಆಶ್ಚರ್ಯಗೊಂಡ, ಇನ್ನೇನೇನು ಗೊಂಡನೋ ದೇವರೇ ಬಲ್ಲ. ಅಷ್ಟು ವಿಧವಾದ ಮಾನಸಿಕವಾದಂಥ ಭಾವನೆಗಳು ಅವನ ಮನಸ್ಸನ್ನು ಆಕ್ರಮಿಸಿಕೊಳ್ತು. ಆಗ ಅರ್ಜುನ ಆ ಭಗವಂತನ ರೂಪಗಳನ್ನು ಸುತ್ತ ಮುತ್ತ ಮೇಲೆ ಕೆಳಗೆ ಎಲ್ಲ ಕಡೆ ನೋಡ್ತಾ, ಇಂಥ ರೂಪಗಳನ್ನು ತೋರಿಸಿ ಉಪಕಾರವನ್ನು ಮಾಡಿದ ನಿನಗೆ ಪ್ರತ್ಯುಪಕಾರ ರೂಪವಾಗಿ ನಾನು ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂಥೇಳಿ, ನಮಃ ಪುರಸ್ತಾತ್ ಅಥ ಪೃಷ್ಠತಸ್ತೆ, ನಮಃ ಪುರಸ್ತಾತ್ ಅಥ ಪೃಷ್ಠತಸ್ತೆ,
ನಮೋಸ್ತು ತೇ ಸರ್ವತ ಏವ ಸರ್ವ ಅನಂತವೀರ್ಯಾಮಿತವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ಭಗವಂತ ನೀನು ಸರ್ವ ಅಂಥೇಳಿ ಭಗವಂತನನ್ನು ಎಲ್ಲ ಕಡೆಗಳಿಂದಲೂ ನಿನ್ನ ರೂಪವನ್ನು ಕಂಡಂಥವನು ನಾನಾದ್ದರಿಂದ ಎಲ್ಲ ಕಡೆಗಳಿಂದಲೂ ಎಲ್ಲ ದಿಕ್ಕುಗಳಿಂದಲೂ ನಿನಗೆ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ ಅಂತ ಎಲ್ಲ ಹೇಳ್ದ. ಅನಂತರದಲ್ಲಿ ಭಗವಂತನನ್ನು ಸರ್ವ ಜಗತ್ತಿದೆಯಲ್ಲ, ಆ ಸಮಸ್ತ ಜಗತ್ತು ವಿಶ್ವ ಇದು ಬ್ರಹ್ಮನ ಸ್ವರೂಪ ಅಂತ ಆಚಾರ್ಯರು ವರ್ಣನೆಯನ್ನು ಮಾಡೋಲ್ಲ. ಇಡೀ ಏನು ನಮ್ಮ ಜಗತ್ತು ಕಾಣಿಸ್ತಾ ಇದೆ, ಇದು ಇಡೀ ಜಗತ್ತು ಬ್ರಹ್ಮ ಅಲ್ಲ, ಬ್ರಹ್ಮನ ಪರಿಣಾಮವು ಈ ಜಗತ್ತಲ್ಲ. ಈ ಜಗತ್ತನ್ನು ಭಗವಂತ ಪ್ರಕೃತಿಯನ್ನು ತೆಗೆದುಕೊಂಡು ಸೃಷ್ಟಿ ಮಾಡಿದ್ದು. ಈ ಜಗತ್ತಿಗಿಂತ ಅತ್ಯಂತ ವಿಲಕ್ಷಣನಾದವನು ಭಗವಂತನಾದ ಬ್ರಹ್ಮ. ಅವನೇ ನಾರಾಯಣ, ಅವನೇ ವಿಷ್ಣು, ಅವನೇ ಶ್ರೀನಿವಾಸ, ಅವನೇ ಕೃಷ್ಣ. ಅವನೇ ಈ ಜಗತ್ತು ಅಂದರೆ ಈ ಕಲ್ಲು ಮಣ್ಣು ಪ್ರತಿಯೊಂದು ಚೇತನಾತ್ಮಕವಾದದ್ದು ಅಚೇತನಾತ್ಮಕವಾದದ್ದು ಈ ಜಗತ್ತಿನಲ್ಲಿ ಕಾಣಿಸ್ತಾ ಇದೆ. ಆದ್ದರಿಂದ ಭಗವಂತ ಜಡಾತ್ಮಕನಾದ ವ್ಯಕ್ತಿ ಅಲ್ಲ, ಅವನು ಜ್ಞಾನಾನಂದ ಸ್ವರೂಪ. ಆದ್ದರಿಂದ ಸರ್ವ ಅಂತ ಇಲ್ಲಿ ಶಬ್ದವನ್ನು ಪ್ರಯೋಗ ಮಾಡಿ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವ ಅಂತ ಸ್ಫುಟವಾಗಿ ಸರ್ವ ಅಂತ ಯಾಕೆ ಕರೆಯೋದು ಭಗವಂತನನ್ನು ಅಂತ ಸ್ವತಃ ಅರ್ಜುನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾನೆ. ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಛಾಂದೋಗ್ಯೋಪನಿಷತ್ತಿನಲ್ಲಿ ಮಾತು ಬರುತ್ತೆ. ಸರ್ವಂ ಖಲು ಇದಂ ಬ್ರಹ್ಮ, ಇದಂ ಬ್ರಹ್ಮ ಸರ್ವಂ ಅಂದರೆ ಈ ಶ್ರೀನಿವಾಸ ಕೃಷ್ಣ ಎಂಬತಕ್ಕಂಥ ಈ ಬ್ರಹ್ಮ ಇದ್ದಾನಲ್ಲ, ಇವನು ಸರ್ವಂ ಅಂದರೆ ಸರ್ವಶಬ್ದ ವಾಚ್ಯನಾದವನು ಅಂತ ಅರ್ಥ ಒಂದು. ಆದ್ದರಿಂದ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ಅಂತ ಮುಂದೆ ಹೇಳ್ತಾರೆ. ತ್ವಯಾ ತದಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನ ಅಂತೆಲ್ಲ ಹೇಳಿದ್ದಾರೆ. ಆದ್ದರಿಂದ ಭಗವಂತನೇ ವಿಶ್ವಾತ್ಮಕ ಸ್ವರೂಪ ಅಲ್ಲ, ಭಗವಂತ ಬೇರೆ ಅಲ್ಲ, ಈ ಜಗತ್ತು ಬೇರೆ ಅಲ್ಲ ಅಂತ ಅಲ್ಲ. ಇನ್ನೇನು ಅಂದರೆ ಇಡೀ ಜಗತ್ತಿನ ಒಳಗೆ ಹೊರಗೆ ಎಲ್ಲ ಕಡೆಯಲ್ಲಿ ವ್ಯಾಪಿಸಿಕೊಂಡವನು ಭಗವಂತ. ಸರ್ವಂ ಸಮಾಪ್ನೋಷಿ ಅಂದ್ರೇನು, ಎಲ್ಲ ಕಡೆಯಲ್ಲೂ ವ್ಯಾಪಿಸಿಕೊಂಡಿದ್ದೀಯ ನೀನು. ಆದ್ದರಿಂದ ಸರ್ವೋಸಿ, ಆದ್ದರಿಂದ ನೀನು ಸರ್ವ. ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಅಂತ ವೇದದಲ್ಲೂ ಕೂಡ ತೈತ್ತರೀಯ ಆರಣ್ಯಕದಲ್ಲೂ ಬರುವಂಥ ಮಾತಿದೆ. ಅಲ್ಲೂ ಅಷ್ಟೇ ಸರ್ವಶಬ್ದವಾಚ್ಯನಾಗಿದ್ದೀಯಾ ಅಂತ ಅರ್ಥ. ಇದಂ ಬ್ರಹ್ಮ ಸರ್ವಂ ಖಲು ಸರ್ವಜಗತ್ ವ್ಯಾಪಿ ಖಲು ಅಂತ ಅರ್ಥ. ಸರ್ವಂ ಖಲ್ವಿದಂ ಬ್ರಹ್ಮ ಅಂದರೆ ಇದಂ ಬ್ರಹ್ಮ ಸರ್ವಂ ಖಲು ಸಕಲವನ್ನು ವ್ಯಾಪಿಸಿಕೊಂಡಿದೆಯಷ್ಟೇ ಅಂತ ಹಾಗೆ ಅರ್ಥವನ್ನು ಮಾಡಿಕೊಳ್ಬೇಕು. ಹೊರತು ಭಗವಂತನೇ ಈ ವಿಶ್ವಸ್ವರೂಪ, ಜಡಾತ್ಮಕವಾದ ವಿಶ್ವದ ಸ್ವರೂಪ ಭಗವಂತ ಅಂಥೇಳಿ ಭಗವಂತನನ್ನು ಜಡ ಮಾಡಿಬಿಡಬಾರ್ದು ನಾವು ಅಂತಂತಾರೆ. ಆನಂತರ ನಮಃ ಪುರಸ್ತಾತ್ ಪೃಷ್ಠತಸ್ತೆ ನಮೋಸ್ತು ತೇ ಸರ್ವತ ಏವ ಸರ್ವ ಅನಂತವೀರ್ಯಾಮಿತವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವ ಅಂತ ಎಲ್ಲ ಕಡೆಯಲ್ಲೂ ವ್ಯಾಪಿಸಿಕೊಂಡವನು ಭಗವಂತನಾದ್ದರಿಂದ ಭಗವಂತನನ್ನು ಸರ್ವ ಅಂತ ಕರೆದರು ಅಂತ ಆ ರೀತಿಯ ವ್ಯಾಖ್ಯಾನವನ್ನು ಮಾಡಿದ್ರು. ಅನಂತರ ಅರ್ಜುನ ನಮಸ್ಕಾರವನ್ನು ಮಾಡಿ ಕೃಷ್ಣನಿಗೆ ಎಲ್ಲ ಕಡೆಯಿಂದಲೂ ನಮಸ್ಕಾರವನ್ನು ಮಾಡಿದ. ಈಗ ಅರ್ಜುನನ ಮನಸ್ಸಿನಲ್ಲಿ ತುಂಬ ಕಳವಳವಾಗ್ತಾ ಇದೆ. ಓಹೋ, ಭಗವಂತ ನನಗೆ ವಿಶ್ವರೂಪವನ್ನು ತೋರಿಸ್ದ, ಭಗವಂತನ ವಿಶ್ವರೂಪವನ್ನು ಕಂಡೇ ಇಡೀ ಜಗತ್ತಿನಲ್ಲಿ ಅತ್ಯುತ್ತಮವಾದ ವಸ್ತು ಅಂದರೆ ಭಗವಂತ. ಭಗವಂತನನ್ನು ಮೀರಿಸಿದಂಥ ಮತ್ತೊಂದು ವಸ್ತು ಜಗತ್ತಿನಲ್ಲಿಲ್ಲ.
ಇದು ಚೆನ್ನಾಗಿ ಅರ್ಜುನನಿಗೆ ಅನುಭವಕ್ಕೆ ಬಂತು. ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳನ್ನು ಕೊಡುವವನು ಭಗವಂತ ಗೊತ್ತಾಯಿತು. ಯತಃಸರ್ವಾಣಿ ಭೂತಾನಿ ಏನ ಸರ್ವಮಿದಂ ತತಂ. ಆ ಭಗವಂತನಿಂದಲೇ ಈ ಜಗತ್ತು ಹುಟ್ಟೋದು, ಅವನೇ ಕಾಪಾಡುವನು, ಅವನೇ ಲಯವನ್ನು ಮಾಡೋದು ಎಲ್ಲ ಗೊತ್ತಾಯಿತು. ಅನಂತ ರೂಪಗಳನ್ನು ಹೊಂದಿದ್ದಾನೆ, ಅನಂತ ಶಕ್ತಿ ಭಗವಂತನಿಗೆ, ಎಲ್ಲರನ್ನು ಸಂಹಾರ ಮಾಡುವವನು ಭಗವಂತನೇ, ಎಲ್ಲ ಗೊತ್ತಾಯಿತು ಅರ್ಜುನನಿಗೀಗ. ಅರ್ಜುನನಿಗೆ ಇದೆಲ್ಲ ಗೊತ್ತಾದ ಕೂಡಲೇ ಮಾನಸಿಕವಾಗಿ ತುಂಬ ವ್ಯಥೆ ಆಗತ್ತೆ, ಒಂಥರ ಈಗ ಇನ್ನೊಂದು ರೀತಿಯಾದ ವ್ಯಥೆ ಅರ್ಜುನನಿಗೆ. ಇಷ್ಟು ದೊಡ್ಡನವನಾದ ಪರಮಾತ್ಮ, ಇಡೀ ಜಗದ್ರಕ್ಷಕನಾದ ಭಗವಂತ, ಜಗದ್ಗುರು ಅಂತ ಕರೆಸ್ಕೊಂಡಂಥ ಭಗವಂತ ಕೃಷ್ಣ, ಅವನು ನನ್ನ ರಥವನ್ನು ಓಡಿಸುವ ಸಾರಥಿಯಾಗಿ ನನ್ನ ಹತ್ರ ಬಂದುಬಿಟ್ಟಿದ್ದಾನಲ್ಲ ಅಂತ ಅನ್ನಿಸ್ತು. ಹಾಗನಿಸಿ ಕೃಷ್ಣ ತನ್ನ ಸ್ನೇಹಿತ ಅಂತ ಒಪ್ಕೊಂಡಿದ್ದ ಅರ್ಜುನ ನಿಜ. ಸಖೇತಿ ಮತ್ವಾ ಪ್ರಥಮಂ ಯದುಕ್ತಂ, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ, ಅಜಾನತಾ ಮಹಿಮಾನಂ ತವೇದಂ, ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ, ಯಚ್ಚ ಅಪಹಾಸಾರ್ಥಂ ಅಸತ್ಕೃತೋಸಿ. ಎಲ್ಲ ಅರ್ಜುನನಿಗೆ ಈಗ ಅನ್ನಿಸ್ತಾ ಇದೆ. ಯಚ್ಚ ಅಪಹಾಸಾರ್ಥಂ ಅಸತ್ಕೃತೋಸಿ, ವಿಹಾರ ಶಯ್ಯಾಸನ ಭೋಜನೇಶು ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಂ ಅಹಂ ಅಪ್ರಮೇಯಂ ಅಂತ ಅರ್ಜುನನಿಗೆ ಈಗ ಪಶ್ಚಾತ್ತಾಪವಾಗಿದೆ. ಕೃಷ್ಣನ ಸ್ವರೂಪವನ್ನು ಕಂಡು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾನೆ, ಬೇಡಿಕೊಳ್ತಾ ಇದ್ದಾನೆ. ಅವನು ಹೇಳ್ತಾನೆ, ಇಷ್ಟು ಮಹತ್ವವನ್ನು ಹೊಂದಿರತಕ್ಕಂಥ ಭಗವಂತನನ್ನು ಕುರಿತು ಎಂಥ ದೊಡ್ಡ ಅಪರಾಧವನ್ನು ಮಾಡಿಬಿಟ್ಟೆ ನಾನು ಭಗವಂತನ ಸಾರಥಿಯಾಗಿ ಕೆಲಸ ಮಾಡಬೇಕಿತ್ತು, ಅಂಥದ್ದು ಭಗವಂತನನ್ನು ಸಾರಥಿಯನ್ನಾಗಿ ಮಾಡಿಕೊಂಡಿದ್ದೇನೆ. ಸಾರಥಿಯನ್ನಾಗಿ ಮಾಡಿಕೊಂಡಿದ್ದಲ್ಲದೆ ಹೇ ಕೃಷ್ಣ ಹೇ ಯಾದವ, ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೆಚ್ಚುತ, ಯಾವದೇತಾನ್ ನಿರೀಕ್ಷೇಹಂ ಯೋದ್ಧಕಾಮಾನ್ ಅವಸ್ಥಿತಾನ್. ಅವನು ಅರ್ಜುನ ಹೇಳಿದ್ದು, ಹೇ ಅಚ್ಯುತ, ಎರಡು ಸೇನೆಗಳ ಮಧ್ಯೆ ನನ್ನ ರಥವನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸು ಅಂತ ಒಂದು ದೃಷ್ಟಿಯಲ್ಲಿ ಆಜ್ಞೆ ಮಾಡುವಂತೆ ಮಾಡಿಬಿಟ್ನಲ್ಲ ನಾನು. ಭಗವಂತನನ್ನು ಕುರಿತು ಯಾರಾದರೂ ಆಜ್ಞೆ ಮಾಡ್ತಾರಾ? ಅಂಥ ಭಗವಂತನನ್ನು ಕುರಿತು ನಾನು ನನ್ನ ಸ್ನೇಹಿತ ಅನ್ನೋ ಭಾವನೆಯಿಂದಲೋ ಅಥವಾ ಯದುಕುಲದಲ್ಲಿ ಉತ್ಪನ್ನನಾದಂಥ ಒಬ್ಬ ಸಾಧಾರಣ ಅನ್ನೋ ಭಾವನೆಯಿಂದಲೋ ನಾನು ವ್ಯವಹಾರವನ್ನು ಮಾಡಿದ್ದೇನೆ ಅಂತಂತಾನೆ. ಅದನ್ನೇ ಅರ್ಜುನ ಈ ಸಂದರ್ಭದಲ್ಲಿ ಪಶ್ಚಾತ್ತಾಪಪೂರ್ವಕವಾಗಿ ಕೃಷ್ಣನ ಮುಂದೆ ನಿವೇದಿಸ್ಕೊಳ್ತಾ ಇದ್ದಾನೆ. ಸಖೇತಿ ಮತ್ವ ಪ್ರಥಮಂ ಯದುಕ್ತಂ, ಇದಂ ಇಡೀ ಜಗತ್ಸೃಷ್ಟತ್ವಾದಿ ಮಹಾಮಹಿಮೆಯಿಂದ ಕೂಡ್ಕೊಂಡಿರತಕ್ಕಂಥ ನಿನ್ನ ಮಹಿಮಾನಂ ಅಜಾನತಾ, ನಿನ್ನ ಮಹಿಮೆಯನ್ನು ನಾನು ತಿಳ್ಕೊಳ್ಳದೆ ಪೂರ್ಣವಾಗಿ, ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ, ಪ್ರಮಾದದಿಂದ ಅಥವಾ ಸ್ನೇಹದಿಂದ ಪ್ರಣಯದಿಂದ, ನನ್ನ ಪ್ರಮಾದದಿಂದಾಗಿರ್ಬೋದು, ಅಂದ್ರೇನೋ ಯಾವುದೋ ಒಂದು ರೀತಿಯಾಗಿ ಪರವಶನಾಗಿ ನಾನು, ಅಥವಾ ನಿನ್ನಲ್ಲಿರುವಂಥ ಅತಿಯಾದ ಸ್ನೇಹದಿಂದಿರ್ಬೋದು, ನಾನು ನಿನ್ನನ್ನು ಗೆಳೆಯ ಅಂತ ಭಾವಿಸ್ಕೊಂಡೆ. ನಿಜವಾಗಲೂ ನೀನು ಇಡೀ ಜಗತ್ತಿಗೆ ಗೆಳೆಯ ನಿಜ, ಆದರೆ ಎಲ್ಲರಿಗಿಂತ ಹಿರಿಯನಾದ ಚೇತನ ಸರ್ವೋತ್ತಮನಾಗಿರತಕ್ಕಂಥ ವಸ್ತು ಭಗವಂತ ನೀನು. ನಿನ್ನನ್ನು ಸ್ನೇಹಿತ ಅಂತ ನಾನು ಭಾವನೆ ಮಾಡಿಕೊಂಡು ನಾ ಏನು ಮಾಡಿದೆ, ಹೇ ಕೃಷ್ಣ ಇಲ್ವಾ ಅಂದೆ, ಹೇ ಯಾದವ ಅಂತ ಕರೆದೆ, ಹೇ ಸಖ ಹೇ ಸಖೇ ಅಂತ ನಾನು ಇಲ್ಲಿ ನಿನ್ನನ್ನು ಕರೆದಿದ್ದೇನೆ. ಅದು ಹೆಂಗೆ, ಪ್ರಥಮಂ ಯದುಕ್ತಂ ಅಂತಂದೆ. ಇದನ್ನೆಲ್ಲ ಹೇಳಬೇಕಾದ್ರೆ ಹೇಳಿದ್ರೆ ತಪ್ಪೇನಿಲ್ಲ, ನಿಜ. ಭಗವಂತನನ್ನು ಕುರಿತು ಮಿತ್ರ ಅಂತ ಅನ್ಬೋದು, ಯದುಕುಲದಲ್ಲಿ ಉತ್ಪನ್ನನಾದವನು ಅಂತ ಅನ್ಬೋದು, ನಿಜ. ಆದರೆ ನಾವು ಕರೆಯುವಂಥ ಸಂದರ್ಭದಲ್ಲಿ ನಮ್ಮ ಟೋನ್ ಇರುತ್ತಲ್ಲ, ನಮ್ಮ ಧ್ವನಿ ಇರುತ್ತಲ್ಲ, ಆ ಧ್ವನಿಯಲ್ಲಿ ನಾವು ಆ ವ್ಯಕ್ತಿಯನ್ನು
ಯಾವ ರೀತಿ ಯಾವ ಭಾವನೆಯಿಂದ ಕರಿತಾ ಇದ್ದೀವಿ ಅನ್ನೋದು ಅಭಿವ್ಯಕ್ತವಾಗತ್ತೆ. ಅದಕ್ಕೆ ಅರ್ಜುನ ಹೇಳ್ತಾನೆ ಪ್ರಥಮಂ ಯದುಕ್ತಂ ಅಂದ. ಅಂದ್ರೇನು? ನಾನು ಪರವಶತೆಯಿಂದ ಆ ರೀತಿಯಾಗಿ ಪ್ರಮಾದದಿಂದ ನಾನು ಪ್ರಥಮವಾಗಿ ಹೇಳಿದ್ದೇನೆ ಅಂದರೆ ಬಹುಮಾನಪೂರ್ವಕವಾಗಿ ಗೌರವಪೂರ್ವಕವಾಗಿ ನಿಂಗೆ ಹೇಳಲಿಲ್ಲ. ಕೃಷ್ಣ ಕಾಪಾಡು ಅಂತಂದಿದ್ರೆ ಅದು ಆದರಪೂರ್ವಕವಾಗಿ ಬಹುಮಾನಪೂರ್ವಕವಾಗಿ ಆಗೋದು. ಹೇ ಕೃಷ್ಣ ಅಂತ ಈ ರೀತಿ ಕೃಷ್ಣ ಅಂತಲೇ ಅಂದಿದ್ದು. ಅನ್ನಬೇಕಾದ್ರಿದ್ದಂಥ ನಮ್ಮ ಧ್ವನಿಯ ಏರಿಳಿತಗಳಿದೆಯಲ್ಲ, ಆ ವ್ಯತ್ಯಾಸಗಳಿದೆಯಲ್ಲ, ಅದು ನಮ್ಮ ಭಾವನೆಯನ್ನು ಪ್ರಕಟ ಮಾಡುತ್ತೆ. ಆದರೆ ಅರ್ಜುನ ಇಲ್ಲಿ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದಾನೆ, ನಾನು ಆ ಸಂದರ್ಭದಲ್ಲಿ ಪರವಶತೆಯಿಂದ ಹೇ ಕೃಷ್ಣ ಅಂತ ಕರಿಬೇಕಾದ್ರೆ ನಿಜವಾಗಲೂ ಬಹುಮಾನಪೂರ್ವಕವಾಗಿ ನಿನ್ನನ್ನು ನಾನು ಕರೀಲಿಲ್ಲ, ತಪ್ಪು ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಪ್ರಥಮಂ ಯದುಕ್ತಂ, ನಿನಗೆ ಗೌರವ ಕೊಟ್ಟು ನಾನು ಕರೀಲಿಲ್ಲ. ಸಾಕ್ಷಾತ್ ಜಗತ್ತಿಗೆ ಒಡೆಯನಾದ, ಸರ್ವರಿಗೂ ಪತಿಯಾದ, ಸರ್ವದಂತ ಸ್ವದಂತನಾದ, ಅಚಿಂತ್ಯ ಅದ್ಭುತ ಶಕ್ತಿಯನ್ನು ಪಡೆದ, ವಿಶ್ವರೂಪವನ್ನು ಪ್ರದರ್ಶನ ಮಾಡಿದ ನಿನ್ನನ್ನು ಕುರಿತು ಗೌರವದಿಂದ ಮಾತನಾಡದೆ ನಾನು ನಿನಗೆ ಸತ್ಕಾರವನ್ನು ಆದರವನ್ನು ತೋರಿಸದೆ ನಾನು ಹೇ ಕೃಷ್ಣ ಹೇ ಯಾದವ ಅಂತ ಅನೇಕ ಸರಿ ಪರವಶತೆಯಿಂದ ಕರೆದಿದ್ದಿದೆ ಅಂತಂತಾನೆ. ಯದುಕ್ತಂ ತಕ್ಷಾಮಯೇ, ಹಂಗೆ ಮಾಡಿದ್ದೀನಿ ನಾನು, ಆದ್ದರಿಂದ ನೀನು ದಯಮಾಡಿ ಅದನ್ನು ಕ್ಷಮಿಸಿಬಿಡು ಅಂತಂತ ಇದ್ದಾನೆ. ಕ್ಷಮಾಪಯೇ, ಕ್ಷಮೆಯನ್ನು ನಿನ್ನ ಹತ್ರ ನಾನು ಬೇಡ್ಕೊಳ್ತಾ ಇದ್ದೇನೆ. ಹೇ ಸಖೇತಿ ಅಂತಾನೆ ಸಂಸ್ಕೃತದಲ್ಲಿ. ಹೇ ಸಖೇತಿ ಅಂತ, ಸಖೇ ಇತಿ ಅಂತಿದ್ದಾಗ ಅಲ್ಲಿ ಸಮಾಸ ಆಗೋಲ್ಲ ನಿಜ. ಆದರೆ ಭಗವದ್ಗೀತೆ ಇದು ವೇದಾರ್ಥಕ್ಕೆ ಸಮಾನವಾದದ್ದು, ವೇದಕ್ಕೆ ಸಮಾನವಾದದ್ದು, ಆದ್ದರಿಂದ ವೈದಿಕಮಯವಾದದ್ದು. ಇಲ್ಲಿ ಅನೇಕ ವಿಧವಾದ ಲೌಕಿಕವಾದ ವ್ಯಾಕರಣದ ದೋಷಗಳಿರುವಂತೆ ಕಂಡುಬಂದರೂ ಇದು ಛಾಂದಸ, ಆದ್ದರಿಂದ ಇದು ವೇದಕ್ಕೆ ಸಮಾನವಾದ್ದರಿಂದ ಅಲ್ಲಿಯ ದೃಷ್ಟಿಯಿಂದ ಸರಿ ಅನ್ನೋ ಭಾವನೆಯಿಂದ ಈ ಪ್ರಯೋಗಗಳನ್ನು ಸರಿ ಅಂತ ಭಾವಿಸ್ಕೊಳ್ಬೇಕು. ಆದ್ದರಿಂದ ಅದನ್ನೇ ದೊಡ್ಡದು ಮಾಡಿ ಏನಪ್ಪ ಇದು ಪಾಣಿನಿಯ ವ್ಯಾಕರಣಕ್ಕೆ ವಿರುದ್ಧವಾಗಿ ಇಲ್ಲೆಲ್ಲ ಪ್ರಯೋಗ ಮಾಡಿಬಿಟ್ಟಿದ್ದಾರೆ ಶಬ್ದಗಳನ್ನು, ಆದ್ದರಿಂದ ಇಷ್ಟು ಗೊತ್ತಾಗಿರಲಿಲ್ವಾ ಅಂತೆಲ್ಲ ಅಂದ್ಕೊಳ್ಬಾರದು. ಪಾಣಿನಿಯ ವ್ಯಾಕರಣಕ್ಕೆ ಅನುಗುಣವಾಗಿ ಪ್ರಯೋಗ ಮಾಡುವ ಒಂದು ಜವಾಬ್ದಾರಿ ನಮ್ಮಂಥ ವ್ಯಕ್ತಿಗಳಿಗಿರುತ್ತೆ ಹೊರತು ವೇದವ್ಯಾಸರಂಥ ವ್ಯಕ್ತಿಗಳಿಗೆ ಇರೋಲ್ಲ. ಆದ್ದರಿಂದ ಇಲ್ಲಿ ಪಾಣಿನಿಯ ವ್ಯಾಕರಣಕ್ಕೆ ವಿರುದ್ಧವಾಗಿ ಕೆಲವು ಸಂಸ್ಕೃತ ಶಬ್ದಗಳ ಪ್ರಯೋಗಗಳನ್ನು ಕಂಡರೂ ಕೂಡ ಇದು ವೇದಕ್ಕೆ ಸಮಾನವಾದದ್ದು ಭಗವದ್ಗೀತೆ ಅಂತ ಭಾವನೆಯಿಂದ ಅದು ತಪ್ಪು ಅಂತ ಕರೆಸ್ಕೊಳ್ಳೋದಿಲ್ಲ. ಆದ್ದರಿಂದ ಇಲ್ಲಿ ಅರ್ಜುನ ಹೇಳ್ದ, ತಾನು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾನೆ. ಸಖೇತಿ ಮತ್ವಾ ಪ್ರಥಮಂ ಯದುಕ್ತಂ, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ, ಅಜಾನತಾ ಮಹಿಮಾನಂ ತವೇದಂ, ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಇಷ್ಟು ಹೇಳ್ದ. ಆದ್ದರಿಂದ ನನ್ನಿಂದ ಪ್ರಮಾದವಾಗಿ ಹೋಗಿದೆ. ಸ್ನೇಹದಿಂದ ಹೇಳಿದ್ದೇನೆ, ಪರವಶತೆಯಿಂದ ಹೇಳಿದ್ದೇನೆ. ಕೆಲವು ಸರಿ ಮುಂದೆ ನಾನೇ ರಾಜನಾಗ್ತೀನಿ ಅನ್ನೋ ಭಾವನೆ ಬಂದಿದೆ. ಖಾಂಡವ ದಹನವನ್ನು ಸುಟ್ಟ ಕಾಲದಲ್ಲಿ ನನಗೆ ಒಂದು ರೀತಿಯಾದ ಅಹಂ ಅನ್ನೋದು ನನ್ನ ಮನಸ್ಸನ್ನು ಆಕ್ರಮಿಸ್ಕೊಂಡಿತ್ತು. ಮಹಾಭಾರತದಲ್ಲಿ ಅನೇಕ ಪ್ರಸಂಗಗಳನ್ನು ತೋರಿಸ್ತಾರೆ. ಜರಾಸಂಧನನ್ನು ಸಂಹಾರ ಮಾಡುವ ಕಾಲದಲ್ಲಿ ಭೀಮಸೇನನನ್ನು ಕೃಷ್ಣ ಕರೆದುಕೊಂಡು ಹೋಗಬೇಕಾದ್ರೆ ಅರ್ಜುನನನ್ನು ಕೂಡ ಜೊತೆಗೆ ಕರೆದುಕೊಂಡು ಹೋಗುತ್ತಾನಂತೆ. ಯಾಕೆ ಅರ್ಜುನನನ್ನು ಕರ್ಕೊಂಡು ಹೋಗಬೇಕಾಗಿತ್ತು ಕೃಷ್ಣ? ಭೀಮನನ್ನು ಕರ್ಕೊಂಡೋಗಿ ಭೀಮನ ಕೈಯಲ್ಲಿ ಜರಾಸಂಧನ ವಧನೆ ಮಾಡೋದು ತೀರ್ಮಾನಿತವಾದ ವಿಚಾರ. ಇದೇ ಬಲರಾಮನ ಕೈಯೇ ಬಲರಾಮ ತಾನು ಹಲಾಯುಧವನ್ನು ಎತ್ತಿ ಇನ್ನೇನು ಜರಾಸಂಧನನ್ನು ಸಂಹಾರ ಮಾಡ್ತೀನಿ ಎಂದಾಗ ಕೃಷ್ಣ ಹೇಳ್ತಾನೆ, ಬೇಡ ಬೇಡ, ಇವನನ್ನು ಸಂಹಾರ ಮಾಡೋದಕ್ಕೆ ಮತ್ತೊಬ್ಬ ವ್ಯಕ್ತಿ ಇದ್ದಾನೆ, ಬಿಟ್ಟುಬಿಡೋವನ್ನ, ಮತ್ತಷ್ಟು ಮಗದಷ್ಟು ಸೇನೆಯನ್ನು ತೆಗೆದುಕೊಂಡು ಬರಲಿ,
ಇವನ ಎಲ್ಲ ದುಷ್ಟರ ಸೇನೆಯನ್ನು ನಾಶ ಮಾಡುವ ಕಾಲ ಬಂದಿದೆ, ಆದ್ದರಿಂದ ಈಗಲೇ ಸಾಯಿಸಬೇಡ, ಬಿಡು ಅಂತ ಬಲರಾಮನಿಗೆ ಹೇಳಿದ್ದ. ಆನಂತರ ಭೀಮನಿಂದ ಕೊಲಿಸೋದು ಅಂತ ತೀರ್ಮಾನವನ್ನು ಕೃಷ್ಣ ಮೊದಲೇ ಮಾಡಿದ್ದ. ಆದ್ದರಿಂದ ಮಗಧ ರಾಜ್ಯಕ್ಕೆ ಭೀಮಸೇನನನ್ನು ಕರೆದುಕೊಂಡು ಕೃಷ್ಣ ಹೋದ. ಹಾಗೆ ಹೋಗಬೇಕಾದ್ರೆ ಅರ್ಜುನ ನೀನು ಬಾ ಅಂದ. ಅರ್ಜುನ ಅಂದ್ಕೊಂಡ, ಓಹೋ, ಕೃಷ್ಣನಿಗೆ ಭೀಮನನ್ನು ಕರೆದುಕೊಂಡು ಹೋದಾಗ ಒಂದೊಮ್ಮೆ ಭೀಮ ಸೋತೋದ್ರೆ ಆವಾಗ ನಾನು ಬಹುಶಃ ಜರಾಸಂಧನ ಜೊತೆಗೆ ಯುದ್ಧ ಮಾಡಿ ಗೆಲ್ಬೋದು ಅಂತ ಕೃಷ್ಣನ ಭಾವನೆ ಇರಬೇಕು. ಆದ್ದರಿಂದ ನನ್ನನ್ನು ಕರಿತಾ ಇದ್ದಾನೆ ಅಂತ ಭಾವನೆ ಮಾಡಿಕೊಂಡು ಅರ್ಜುನ ಕೃಷ್ಣನ ಜೊತೆಗೆ ಜರಾಸಂಧನ ಮಗಧ ರಾಜ್ಯಕ್ಕೆ ಹೋದ. ಆದರೆ ಜರಾಸಂಧನ ಬಳಿಯಲ್ಲಿ ಕೃಷ್ಣ ಹೇಳ್ದ, ನೋಡು 3 ಜನ ಬಂದಿದ್ದೀವಿ ನಾವು, 3 ಜನದಲ್ಲಿ ಯಾರ ಜೊತೆಗೆ ಬೇಕಾದರೂ ಕೂಡ ನೀನು ಯುದ್ಧಕ್ಕೆ ಆಯ್ಕೆಯನ್ನು ಮಾಡಿಕೊಳ್ಬೋದು. ಆದರೆ ನಾವು ದ್ವಂದ್ವಂ ಪ್ರದೇಹಿನಃ, ದ್ವಂದ್ವ ಯುದ್ಧವನ್ನು ಕೊಡು ಅಂತ ಕೃಷ್ಣ ಕೇಳ್ದ. ಆಗ ಜರಾಸಂಧ ಏನು ಮಾಡ್ದ, ಕೂಡಲೇ ಅವನು ಹೇಳ್ತಾ ಇದ್ದಾನೆ, ಕೃಷ್ಣ ನಿನ್ನ ಜೊತೆಗೆ ದ್ವಂದ್ವ ಯುದ್ಧವನ್ನು ಮಾಡೋಲ್ಲ ಅಂದ. ಮಹಾಪರಾಕ್ರಮಿ ಮಹಾಬಲಶಾಲಿ ಆದವನು ಕೃಷ್ಣ ಅಂತ ಜರಾಸಂಧನಿಗೆ ಗೊತ್ತಿದೆ, ಆದ್ದರಿಂದ ಕೃಷ್ಣನನ್ನು ಆಯ್ಕೆ ಮಾಡಿಕೊಳ್ಳಿಲ್ಲ. ಇನ್ನು ಅರ್ಜುನನ ಸರದಿ ಬಂದಾಗ ಪಂಚಪಂಚಾಶತ್ ವರ್ಷ ಬಾಲೋಯಂ ಅಂದುಬಿಟ್ಟ. 55 ವರ್ಷದ ಸಣ್ಣ ಹುಡುಗ ಇವನು, ಇವನ ಜೊತೆಗೆ ಯುದ್ಧ ಮಾಡ್ತು ಅಂತಂದರೆ ನನಗೆ ಮರ್ಯಾದೆ ಇರೋಲ್ಲ. ಇವನ ಜೊತೆಗೆ ಯುದ್ಧ ಮಾಡಿ ಇವನನ್ನು ಸಾಯಿಸಿ ಇವನನ್ನು ಗೆದ್ದರೆ ಸಣ್ಣ ಹುಡುಗನ ಜೊತೆ ಯುದ್ಧ ಮಾಡಿ ಗೆದ್ದಿದ್ದಾನೆ ಜರಾಸಂಧ ಅಂತ ನನಗೆ ಅಪಕೀರ್ತಿ ಬರುತ್ತೆ ಹೊರತು ಕೀರ್ತಿ ಬರೋಲ್ಲ. ಆದ್ದರಿಂದ ಇವನು ಬಾಲಕ ಬಿಟ್ಬಿಡು ಅಂತ ಭೀಮನ ಎದುರುಗಡೆ, ಕೃಷ್ಣನ ಎದುರುಗಡೆ, ಅವನ ಮಂತ್ರಿಗಳು ಅವನ ಅಧಿಕಾರಿಗಳ ಎದುರುಗಡೆ ಜರಾಸಂಧ ಅರ್ಜುನನನ್ನು ಹೀಯಾಳಿಸಿಬಿಟ್ಟ. ಆನಂತರ ಭೀಮನ ಸರದಿ ಬಂದಾಗ, ಭೀಮಸೇನ ಅಂದರೆ ಒಳ್ಳೆ ಗದಾಧರ, ಅವನು ಗದಾಯುದ್ಧದಲ್ಲಿ ಪ್ರಾವೀಣ್ಯವನ್ನು ಪಡೆದವನು, ಮುಷ್ಟಿಯುದ್ಧದಲ್ಲಿ ಪ್ರಾವೀಣ್ಯವನ್ನು ಪಡೆದವನು, ದೈಹಿಕವಾಗಿ ಅಪಾರವಾದ ಬಲವನ್ನು ಹೊಂದಿದ್ದಾನೆ. ನನಗೆ ಸರಿಸಮಾನನಾದ ವ್ಯಕ್ತಿ, ಇವನ ಜೊತೆಗೆ ಕಾದಾಟವನ್ನು ಮಾಡ್ತೇನೆ, ಆಗ ಮಾತ್ರ ನನಗೆ ಕೀರ್ತಿ ಬರುತ್ತೆ ಇವನನ್ನು ಮಣಿಸಿದರೆ ಅಂತ ಹೇಳಿ ಜರಾಸಂಧ ಅರ್ಜುನನನ್ನು ತುಚ್ಛೀಕರಿಸಿದ. ಯಾಕೆ ಅಂದರೆ ಅದಕ್ಕೆ ಕೃಷ್ಣ ಅರ್ಜುನನನ್ನು ಕರೆದುಕೊಂಡು ಹೋಗಿದ್ದು ಅಂತ ಆಚಾರ್ಯರಂತಾರೆ. ಆದ್ದರಿಂದ ಅರ್ಜುನನಿಗೆ ತನ್ನ ಸ್ಥಾನ ಏನು ಅಂತ ಗೊತ್ತಾಯಿತು. ಇಲ್ಲದೆ ಹೋದರೆ ಅವನ ಮನಸ್ಸಿನಲ್ಲಿ ಓಹೋ ಭೀಮನ ಕೈಲೂ ಆಗೋಲ್ಲ, ಕೃಷ್ಣನ ಕೈಲೂ ಆಗಲ್ಲ, ಆದ್ದರಿಂದ ನನ್ನನ್ನು ಕೃಷ್ಣ ಕರ್ಕೊಂಡು ಹೋಗ್ತಾ ಇದ್ದಾನೆ, ನಾನು ಜರಾಸಂಧನನ್ನು ಗೆಲ್ಲಬೇಕಾಗ್ಬೋದು ಅಂತ ಭಾವನೆಯನ್ನು ತಾನು ಮನಸ್ಸಿನಲ್ಲಿ ಮಾಡಿಕೊಂಡಿದ್ದ. ಅನೇಕ ಬಾರಿ ಹೀಗಾಗೋದುಂಟು ಅಂತಂತಾರೆ ಪ್ರಕೃತಿ ಸಹಜವಾಗಿ. ಆದ್ದರಿಂದ ಅರ್ಜುನನ ಗರ್ವವನ್ನು ಕಳೆಯೋದಕ್ಕೆ ಅವನ ಸ್ಥಾನ ಏನು ಅನ್ನೋದನ್ನು ಅವನಿಗೆ ತೋರಿಸೋ ದೃಷ್ಟಿಯಿಂದ ಕೃಷ್ಣ ಅರ್ಜುನನನ್ನು ಕೂಡ ಜರಾಸಂಧನ ಬಳಿಗೆ ಹೋಗಬೇಕಾದರೆ ಕರೆದುಕೊಂಡು ಹೋಗಿದ್ದ ಅಂತ ತಿಳಿಸ್ತಾರೆ. ಅದನ್ನೇ ಈಗ ಅರ್ಜುನ ಹೇಳ್ತಾ ಇದ್ದಾನೆ, ಪರವಶತೆಯಿಂದ, ಪ್ರಮಾದದಿಂದ, ಪಾರವಶ್ಯದಿಂದ ನಾನು ದೊಡ್ಡ ಬಿಲ್ಲುಗಾರ, ಇಡೀ ಖಾಂಡವ ವನವನ್ನು ಸುಟ್ಟವನು ನಾನು, ಹಾಗೆ ಹೀಗೆ ಅಂತ ಅನೇಕ ಯುದ್ಧಗಳನ್ನು ಮಾಡಿದೆ. ರಾಜಸೂಯಾಗಕ್ಕೆ ಬೇಕಾದಷ್ಟು ಉತ್ತರ ದಿಕ್ಕಿಗೆ ಹೊರಟು ಬೇಕಾದಷ್ಟು ದನಕನಕಾದಿಗಳನ್ನು ಏಕಾಂಗಿಯಾಗಿ ತಂದಿದ್ದೇನೆ ಅಂತ ಎಲ್ಲ ಅರ್ಜುನನಿಗೆ ಒಂದು ವಿಧವಾದ ಮದ, ಹಮ್ಮು, ಅಹಂಕಾರಾದಿಗಳು ಬಂದಿತ್ತು. ಶಿವನ ಜೊತೆಗೆ ಕಾದಾಟವನ್ನು ಮಾಡಿ ಪಾಶುಪತವಾಸ್ತ್ರವನ್ನು ಪಡೆದವನು ನಾನು, ಇದೆಲ್ಲ ಗೊತ್ತಿತ್ತು. ಇದನ್ನು ಅರ್ಜುನ ಈಗ ಸ್ವತಃ ಒಪ್ಕೊಳ್ತಾ ಇದ್ದಾನೆ. ಇಂಥ ಪರವಶತೆಯಿಂದ ಕೆಲವೊಮ್ಮೆ ಕೃಷ್ಣ ನಿನ್ನ ಸ್ವರೂಪ ಪೂರ್ಣವಾಗಿ ತಿಳಿದುಕೊಳ್ಳದೆ ನಾನು ಹೇ ಕೃಷ್ಣ, ಹೇ ಯಾದವ, ಹೇ ಸಖೇತಿ, ಹೇ ಕೃಷ್ಣ, ಹೇ ಯಾದವ, ಹೇ ಸಖೇ ಅಂತ ನಿನ್ನ ಅಸತ್ಕೃತೋಸಿ, ಅಪಹಾಸಾರ್ಥಂ ಅಸತ್ಕೃತೋಸಿ, ನಿನಗೆ ಅಪಹಾಸವನ್ನು ಮಾಡಿಬಿಟ್ಟಿದ್ದೇನೆ. ನಾನೇ ಮಹಾಬಲಶಾಲಿ, ನಾವು ಪಾಂಡವರು ಪಾಂಡುಕುಲದಲ್ಲಿ ಕುರುಕುಲದಲ್ಲಿ ಸಮುತ್ಪನ್ನರಾದವರು, ನೀನು ಯಾದವ ಕುಲದಲ್ಲಿ ಉತ್ಪನ್ನನಾದವನು, ಗೋವುಗಳನ್ನು ಕಾಯತಕ್ಕಂಥ ಕುಲ, ಪೂರ್ಣವಾಗಿ ರಾಜರಲ್ಲ ನೀವು ಅನ್ನೋ ದೃಷ್ಟಿಯಿಂದ ನಿನ್ನನ್ನು ಹೇ ಯಾದವ ಅಂತ ಕರೆದೆ. ಹೇ ರಾಜನ್ ಅನ್ಬೇಕಾಗಿತ್ತು, ಅನ್ನಲಿಲ್ಲ ನಾನು.
ಅಂದರೆ ನಿಮಗಿಂತ ನಾವು ಕುಲದಲ್ಲಿ ಬಹಳ ಹಿರಿಮೆಯನ್ನು ಪಡೆದವರು ಅನ್ನೋ ಭಾವನೆಯಿಂದ ಕೃಷ್ಣ ನಿನ್ನನ್ನು ಹೇ ಯಾದವ ಅಂತ ಕರೆದಿದ್ದೆ ನಾನು. ತಪ್ಪು ಮಾಡಿದೆ. ನೀನು ಯಾದವ ಹೌದು, ಕೃಷ್ಣನ ಹೌದು, ನನ್ನ ಸ್ನೇಹಿತನ ಹೌದು. ಅದೆಲ್ಲದಕ್ಕಿಂತ ದೊಡ್ಡದಾಗಿ ಇಡೀ ಜಗತ್ತಿಗೆ ತಂದೆ ತಾಯಿ ಬಂಧು ಬಳಗ ಸರ್ವೋತ್ತಮನಾಗಿರತಕ್ಕಂಥ ದೇವತೆ ನೀನೇನೆ. ಇದನ್ನು ತಿಳ್ಕೊಳ್ಳದೆ ನಾನು ನಿನಗೆ ಅಸತ್ಕಾರವನ್ನು ಮಾಡಿದೆ, ಸತ್ಕಾರವನ್ನು ಪೂರ್ಣವಾಗಿ ಮಾಡಲಿಲ್ಲ, ಗೌರವವನ್ನು ಕೊಟ್ಟಿಲ್ಲ. ಯಚ್ಚಾಪಹಾಸಾರ್ಥಮಸತ್ಕೃತೋತಿ ವಿಹಾರಶಯ್ಯಾಸನ ಭೋಜನೇಶು ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ ತಕ್ಷಾಮಯೇ ತ್ವಾಂ ಅಹಮಪ್ರಮೇಯಂ ತಕ್ಷಾಮಯೇ ತ್ವಾಂ ಅಹಮಪ್ರಮೇಯಂ. ಆದ್ದರಿಂದ ಅರ್ಜುನ ಹೇಳ್ಕೊಳ್ತಾ ಇದ್ದಾನೆ, ಅಪಹಾಸ ಮಾಡೋ ದೃಷ್ಟಿಯಿಂದ ಕೆಲವು ಸರಿ ನಾನು ನಿನಗೆ ಸತ್ಕಾರವನ್ನು ಮಾಡದೇ ಇದ್ದಂಥ ಪ್ರಸಂಗಗಳು ಇದೆ. ಎಲ್ಲ ಯುದ್ಧಗಳೆಲ್ಲ ಮುಗಿದ ನಂತರದಲ್ಲಿ ಕೃಷ್ಣ ನೀನು ರಾಜಸೂಯಾಗವನ್ನು ಮಾಡ್ತೀವಿ ಅಂಥೇಳಿ ಒಂದೇ ದಿನದಲ್ಲಿ ರಾಜಸೂಯಾಗವನ್ನು ಅಶ್ವಮೇಧ ಯಾಗವನ್ನು ಮಾಡಿ ತೋರಿಸಿದ್ದೀಯಾ. ಆ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಬಂದ, ಹುಟ್ಟಿದ ಕೂಡಲೇ ನನ್ನ ಮಕ್ಕಳು ಸತ್ತು ಹೋಗ್ತಾ ಇದ್ದಾರೆ ಕೃಷ್ಣ, ಹೇಗಾದರೂ ಮಾಡಿ ನನ್ನ ಮಕ್ಕಳನ್ನು ಬದುಕಿಸ್ಕೊಡು ಅಂತ ಬ್ರಾಹ್ಮಣ ಕೇಳಿದಾಗ ತುಂಬ ಬಿರುನುಡಿಗಳನ್ನು ನಿನ್ನನ್ನು ಕುರಿತು ನಾನಾಡಿದೆ. ನಾನಿದ್ದೇನೆ ಗಾಂಡೀವ ಧನಸ್ಸನ್ನು ಧರಿಸಿದಂಥ ಅರ್ಜುನ ನಾನಿರಬೇಕಾದ್ರೆ ಈ ರಾಜ್ಯದಲ್ಲಿ ಬ್ರಾಹ್ಮಣ ಪುತ್ರರ ವಧೆಯಾಗ್ತಾ ಇದೆಯಾ, ನಾನು ಕಾಪಾಡ್ತೇನೆ, ನಾನೇನು ಯಾದವನಲ್ಲ ಕೃಷ್ಣ ಅಲ್ಲ ಅಂಥೇಳಿ ತುಚ್ಛೀಕರಿಸಿ ಕೃಷ್ಣನನ್ನು ನಾನು ಮಾತಾಡಿದ್ದೇನೆ, ಅವನಿಗೆ ಗೌರವವನ್ನು ಕೊಟ್ಟಿಲ್ಲ. ಅದೆಲ್ಲ ನನಗೆ ಗೊತ್ತಿದೆ. ಈಗ ನನಗೆ ಪಶ್ಚಾತ್ತಾಪ ಆಗ್ತಾ ಇದೆ. ಭಗವಂತನ ಸ್ವರೂಪ ನನಗೆ ತಿಳಿತು. ನನ್ನ ಕಣಕಣದಲ್ಲೂ ದೇಹದ ಕಣಕಣದಲ್ಲೂ ಶಕ್ತಿ ಹರಿತಾ ಇರೋದು ಆ ಭಗವಂತನ ಕೃಪೆಯಿಂದ, ಅವನ ಸಾನ್ನಿಧ್ಯದಿಂದ. ಅದನ್ನು ನಾನು ತಿಳಿದುಕೊಂಡಿದ್ದೇನೀಗ. ಆದ್ದರಿಂದ ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ, ಒಂದಲ್ಲ ಎರಡಲ್ಲ, ಎಲ್ಲವನ್ನೂ ಕೂಡ ನೀನು ದಯಮಾಡಿ ಕ್ಷಮಿಸಿಬಿಡು ಅಂತ ಅರ್ಜುನ ಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಅಂತ ಈ ಸಂದರ್ಭದಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾ, ಅರ್ಜುನ ತನ್ನ ತಪ್ಪಿನ ಅರಿವಾಯಿತು. ನಮಗೆ ನಾವು ಪ್ರತಿನಿತ್ಯದ ಪ್ರತಿ ಕ್ಷಣದಲ್ಲಿ ಮಾಡುವ ವ್ಯವಹಾರಗಳಲ್ಲಿ ಎಲ್ಲವನ್ನು ನಮ್ಮ ಸಾಮರ್ಥ್ಯದಿಂದ ನಾವೇ ಮಾಡಿರ್ತೀವಿ ಅನ್ನೋ ಭಾವನೆ ಇರುತ್ತೆ. ಅಲ್ಲ, ಭಗವಂತ ಕೊಟ್ಟ ಸಾಮರ್ಥ್ಯದಿಂದ ಮಾಡಿರ್ತೇವೆ. ಆದ್ದರಿಂದ ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ಭಾವನೆಯನ್ನು ತಾಳಬೇಕು ಅಂತ ತಿಳಿಸ್ತಾ ಆ ಭಗವಂತನ ಕೃಷ್ಣನಿಗೆ ಇದೆಲ್ಲವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ತದನಂತರ ಆಚಾರ್ಯರು ಇವತ್ತಿನ ಸಂಚಿಕೆಯಲ್ಲಿ ಆ ವಿಶ್ವರೂಪ ಸಂದರ್ಶನ ಹೇಗೆ ಅರ್ಜುನನ ಒಂದು ಸಂಶಯ ಹೇಗಿತ್ತೋ ಆ ಸಂಶಯವನ್ನು ನಿರೂಪಣೆ ಮಾಡೋಕ್ಕೆ ಅಥವಾ ನಿರ್ಮೂಲನ ಮಾಡೋಕ್ಕೆ ಶ್ರೀಕೃಷ್ಣ ಪರಮಾತ್ಮರು ಅವರಿಗೆ ವಿಶ್ವರೂಪ ಸಂದರ್ಶನವನ್ನು ಇಡೀ ವಿಶ್ವವನ್ನೇ ಅವರಿಗೆ ಪ್ರತ್ಯಕ್ಷ ಮಾಡಿದ್ದಾರೆ. ಅಂಥ ಒಂದು ಪ್ರವಚನದಲ್ಲಿ ನಾವು ಭಾಗವಹಿಸಿದ್ದೇವೆ ಎಂದು ನಾವೆಲ್ಲರೂ ಕೂಡ ಕೃತಾರ್ಥರಾಗಿದ್ದೇವೆ. ಈಗ ನಾವೆಲ್ಲರೂ ಕೂಡ ಒಟ್ಟಿಗೆ ಶ್ರೀಕೃಷ್ಣ ಪರಮಾತ್ಮರನ್ನು ಧ್ಯಾನಿಸಿ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಶ್ವರೂಪ ಸಂದರ್ಶನ ಯೋಗೋ ನಾಮ ಏಕಾದಶೋಧ್ಯಾಯಃ. ಅಮೀ ಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲಸಂಘೈಃ
सहैवावनिपालसङ्घैः भीष्मो द्रोणः सूतपुत्रस्तथासौ भीष्मो द्रोणः सूतपुत्रस्तथासौ सहास्मदीयैरपि योधमुख्यैः सहास्मदीयैरपि योधमुख्यैः वक्त्राणि ते त्वरमाणा विशन्ति वक्त्राणि ते त्वरमाणा विशन्ति दंष्ट्राकरालानि भयानकानि दंष्ट्राकरालानि भयानकानि केचिद्विलग्ना दशनान्तरेषु केचिद्विलग्ना दशनान्तरेषु सन्दृश्यन्ते चूर्णितैरुत्तमाङ्गैः सन्दृश्यन्ते चूर्णितैरुत्तमाङ्गैः यथा नदीनां बहवोऽम्बुवेगाः यथा नदीनां बहवोऽम्बुवेगाः समुद्रमेवाभिमुखा द्रवन्ति समुद्रमेवाभिमुखा द्रवन्ति तथा तवामि नरलोकवीराः तथा तवामि नरलोकवीराः विशन्ति वक्त्राण्यभिविज्वलन्ति विशन्ति वक्त्राण्यभिविज्वलन्ति यथा प्रदीप्तं ज्वलनं पतङ्गाः यथा प्रदीप्तं ज्वलनं पतङ्गाः विशन्ति नाशाय समृद्धवेगाः विशन्ति नाशाय समृद्धवेगाः तथैव नाशाय विशन्ति लोकाः तथैव नाशाय विशन्ति लोकाः तवापि वक्त्राणि समृद्धवेगाः तवापि वक्त्राणि समृद्धवेगाः लेलिह्यसेऽग्रसमानः समन्तात् लेलिह्यसे ग्रसमानः समन्तात् लोकान् समग्रान् वदनैर्ज्वलद्भिः लोकान् समग्रान् वदनैर्ज्वलद्भिः तेजोभिरापूर्य जगत्समग्रम् तेजोभिरापूर्य जगत्समग्रम् भासस्तवोग्राः प्रतपन्ति विष्णो भासस्तवोग्राः प्रतपन्ति विष्णो आख्याहि मे को भवानुग्ररूपो आख्याहि मे को भवानुग्ररूपो नमोऽस्तु ते देववर प्रसीद नमोऽस्तु ते देववर प्रसीद विज्ञातुमिच्छामि भवन्तमाद्यम् विज्ञातुमिच्छामि भवन्तमाद्यम् न हि प्रजानामि तव प्रवृत्तिम् न हि प्रजानामि तव प्रवृत्तिम् श्रीभगवानुवाच श्रीभगवानुवाच कालोऽस्मि लोकक्षयकृत् प्रवृद्धो कालोऽस्मि लोकक्षयकृत् प्रवृद्धो लोकान् समाहर्तुमिह प्रवृत्तः लोकान् समाहर्तुमिह प्रवृत्तः ऋतेऽपि त्वां न भविष्यन्ति सर्वे ऋतेऽपि त्वां न भविष्यन्ति सर्वे एव स्थिताः प्रत्यनीकेषु योधाः एव स्थिताः प्रत्यनीकेषु योधाः तस्मात् त्वमुत्तिष्ठ यशो लभस्व तस्मात् त्वमुत्तिष्ठ यशो लभस्व जित्वा शत्रून् भुङ्क्ष्व राज्यं समृद्धम् जित्वा शत्रून् भुङ्क्ष्व राज्यं समृद्धम् मयैवैते निहताः पूर्वमेव मयैवैते निहताः पूर्वमेव निमित्तमात्रं भव सव्यसाचिन् निमित्तमात्रं भव सव्यसाचिन् द्रोणं च भीष्मं च जयद्रथं च द्रोणं च भीष्मं च जयद्रथं च कर्णं तथान्यानपि योधवीरान् कर्णं तथान्यानपि योधवीरान् मया हतांस्त्वं जहिमा व्यधिष्ठाः मया हतांस्त्वं जहिमा व्यतिष्ठाः युध्यस्व जेतासि रणे सपत्नान् युध्यस्व जेतासि रणे सपत्नान् सञ्जय उवाच सञ्जय उवाच एतत् श्रुत्वा वचनं केशवस्य एतत् श्रुत्वा वचनं केशवस्य कृताञ्जलिर्वेपमानः किरीटी कृताञ्जलिर्वेपमानः किरीटी
ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತ ಭೀತಃ ಪ್ರಣಮ್ಯ ಸಗದ್ಗದಂ ಭೀತ ಭೀತಃ ಪ್ರಣಮ್ಯ ಅರ್ಜುನ ಉವಾಚ ಅರ್ಜುನ ಉವಾಚ ಸ್ಥಾನೇ ಹೃಷೀಕೇಶ ತವ ಪ್ರಕೀರ್ತ್ಯ ಸ್ಥಾನೇ ಹೃಷೀಕೇಶ ತವ ಪ್ರಕೀರ್ತ್ಯ ಜಗತ್ಪ್ರಹೃಷ್ಯತ್ಯನುರಜ್ಯತೆ ಚ ಜಗತ್ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಘಾಃ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಘಾಃ ತಸ್ಮಾಚ್ಚ ತೇ ನನಮೇರನ್ಮಹಾತ್ಮನ್ ಕಸ್ಮಾಚ್ಚ ತೇನ ನಮೈರನ್ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾದಿಕರ್ತ್ರೇ ಗರೀಯಸೆ ಬ್ರಹ್ಮಣೋಪ್ಯಾದಿಕರ್ತ್ರೇ ಅನಂತದೇವೇಶ ಜಗನ್ನಿವಾಸ ಅನಂತದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ತತ್ಪರಂ ಯತ್ ತ್ವಮಕ್ಷರಂ ಸದಸತ್ತತ್ಪರಂ ಯತ್ ತ್ವಮಾದಿದೇವಃ ಪುರುಷಃ ಪುರಾಣಃ ತ್ವಮಾದಿದೇವಃ ಪುರುಷಃ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪ ತ್ವಯಾ ತತಂ ವಿಶ್ವಮನಂತರೂಪ ವಾಯುರ್ಯಮೋಗ್ನಿರ್ವರುಣಃ ಶಶಾಂಕಃ ವಾಯುರ್ಯಮೋಗ್ನಿರ್ವರುಣಃ ಶಶಾಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೇಸ್ತು ಸಹಸ್ರಕೃತ್ವಃ ನಮೋ ನಮಸ್ತೇಸ್ತು ಸಹಸ್ರಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ ಪುನಶ್ಚ ಭೂಯೋಪಿ ನಮೋ ನಮಸ್ತೆ ನಮಃ ಪುರಸ್ತಾದಥ ಪೃಷ್ಠತಸ್ತೆ ನಮಃ ಪುರಸ್ತಾದಥ ಪೃಷ್ಠತಸ್ತೆ ನಮೋऽस्तु ते ಸರ್ವತ ಏವ ಸರ್ವಾ ನಮೋऽस्तु ते ಸರ್ವತ ಏವ ಸರ್ವಾ ಅನಂತವೀರ್ಯಾಮಿತ ವಿಕ್ರಮಸ್ತ್ವಂ ಅನಂತ ವೀರ್ಯಾಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಯಚ್ಚಾಪಹಾಸಾರ್ಥಮಸತ್ಕೃತೋಸಿ ಯಚ್ಚಾಪಹಾಸಾರ್ಥಮಸತ್ಕೃತೋಸಿ ವಿಹಾರಶಯ್ಯಾಸನ ಭೋಜನೇಷು ವಿಹಾರಶಯ್ಯಾಸನ ಭೋಜನೇಷು ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ ರಕ್ಷಾಮಯೇ ತ್ವಾಮಹಮಪ್ರಮೇಯಂ ಪಿತಾಸಿ ಲೋಕಸ್ಯ ಚರಾಚರಸ್ಯ ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನ ತ್ವತ್ಸಮೋऽಸ್ತ್ಯಭ್ಯಧಿಕಃ ಕುತೋऽನ್ಯೋ ನ ತ್ವತ್ಸಮೋऽಸ್ತ್ಯಭ್ಯಧಿಕಃ ಕುತೋऽನ್ಯೋ ಲೋಕತ್ರಯೇಪ್ಯಪ್ರತಿಮಪ್ರಭಾವ ಲೋಕತ್ರಯೇಪ್ಯಪ್ರತಿಮಪ್ರಭಾವ ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಮಹಮೀಶಮೀಡ್ಯಂ ಪ್ರಸಾದಯೇ ತ್ವಾಮಹಮೀಶಮೀಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಃ ಪ್ರಿಯಾಯಾರ್ಹಸಿ ದೇವ ಸೋಢುಂ ಪ್ರಿಯಃ ಪ್ರಿಯಾಯಾರ್ಹಸಿ ದೇವ ಸೋಢುಂ
ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ अदृष्टपूर्वं हृषितोऽस्मि दृष्ट्वा ಭಯೇನ ಚ ಪ್ರವ್ಯಥಿತಂ ಮನೋ ಮೇ भयेन च प्रव्यथितं मनो मे ತದೇವ ಮೇ ದರ್ಶಯ ದೇವರೂಪಂ तदेव मे दर्शय देवरूपम् ಪ್ರಸೀದ ದೇವೇಶ ಜಗನ್ನಿವಾಸ प्रसीद देवेश जगन्निवास ಕಿರೀಟಿನಂ ಗದಿನಂ ಚಕ್ರಹಸ್ತಂ किरीटिनं गदिनं चक्रहस्तम् ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ पृच्छामि त्वां द्रष्टुमहं तथैव ತೇನೈವ ರೂಪೇಣ ಚತುರ್ಭುಜೇನ तेनैव रूपेण चतुर्भुजेन ಸಹಸ್ರಬಾಹೋ ಭವ ವಿಶ್ವಮೂರ್ತೆ सहस्रबाहो भव विश्वमूर्ते ಶ್ರೀಭಗವಾನುವಾಚ श्रीभगवानुवाच ಮಯಾ ಪ್ರಸನ್ನೇನ ತವಾರ್ಜುನೇದಂ मया प्रसन्नेन तवार्जुनेदं ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ रूपं परं दर्शितमात्मयोगात् ತೇಜೋಮಯಂ ವಿಶ್ವಮನಂತಮಾದ್ಯಂ तेजोमयं विश्वमनन्तमाद्यं ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ यन्मे त्वदन्येन न दृष्टपूर्वम् ನ ವೇದಯಜ್ಞಾಧ್ಯಯನೈರ್ನ ದಾನೈಃ न वेदयज्ञाध्ययनैर्न दानैः ನ ಚ ಕ್ರಿಯಾಭಿರ್ನ ತಪೋಭಿರುಗ್ರೈಃ न च क्रियाभिर्न तपोभिरुग्रैः ಏವಂ ರೂಪಃ ಶಕ್ಯ ಅಹಂ ನೃಲೋಕೆ एवं रूपशक्य अहं नृलोके ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ द्रष्टुं त्वदन्येन कुरु प्रवीरा ಮಾ ತೇ ವ್ಯಥಾ ಮಾ ಚ ವಿಮೂಢಭಾವೋ मा ते व्यथा मा च विमूढभावो ದೃಷ್ಟ್ವಾ ರೂಪಂ ಘೋರಮೀದೃಂಮಮೇದಂ दृष्ट्वा रूपं घोरमीदृङ्ममेदम् ವ್ಯಪೇತಭಿಃ ಪ್ರೀತಮನಃ ಪುನಸ್ತ್ವಂ व्यपेतभिः प्रीतमना पुनस्त्वम् ತದೇವ ಮೇ ರೂಪಮಿದಂ ಪ್ರಪಶ್ಯ तदेव मे रूपमिदं प्रपश्य ಸಂಜಯ ಉವಾಚ सञ्जय उवाच ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ इत्यर्जुनं वासुदेवस्तथोक्त्वा ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ स्वकं रूपं दर्शयामास भूयः ಆಶ್ವಾಸಯಾಮಾಸ ಚ ಭೀತಮೇನಂ आश्वासयामास च भीतमेनं ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮಾ भूत्वा पुनः सौम्य वपुर्महात्मा ಅರ್ಜುನ ಉವಾಚ अर्जुन उवाच ದೃಷ್ಟ್ವೇದಂ ಮಾನುಷಂ ರೂಪಂ दृष्ट्वेदं मानुषं रूपं ತವ ಸೌಮ್ಯಂ ಜನಾರ್ದನ तव सौम्यं जनार्दन ಇದಾನೀಮಸ್ಮಿ ಸಂವೃತ್ತಃ इदानीमस्मि संवृत्तः ಸಚೇತಾಃ ಪ್ರಕೃತಿಂ ಗತಃ सचेता प्रकृतिं गतः ಶ್ರೀಭಗವಾನುವಾಚ श्रीभगवानुवाच ಸುದುರ್ದರ್ಶಮಿದಂ ರೂಪಂ सुदुर्दर्शमिदं रूपं ದೃಷ್ಟವಾನಸಿ ಯನ್ಮಮ दृष्टवानसि यन्मम ದೇವಾ ಅಪ್ಯಸ್ಯ ರೂಪಸ್ಯ देवा अप्यस्य रूपस्य ನಿತ್ಯಂ ದರ್ಶನಕಾಂಕ್ಷಿಣಃ नित्यं दर्शनकाङ्क्षिणः ನಾಹಂ ವೇದೈರ್ನ ತಪಸಾ नाहं वेदैर्न तपसा ನ ದಾನೇನ ನ ಚೇಜ್ಯಯಾ न दानेन न चेज्जया ಶಕ್ಯ ಏವಂ ವಿಧೋ ದ್ರಷ್ಟುಂ शक्य एवं विधो द्रष्टुं ದೃಷ್ಟವಾನಸಿ ಮಾಂ ಯಥಾ दृष्टवानसि मां यथा ಭಕ್ತ್ಯಾ ತ್ವನನ್ಯಯಾ ಶಕ್ಯಃ भक्त्या त्वनन्यया शक्यः ಅಹಮೇವಂ ವಿಧೋರ್ಜುನ अहमेवं विधोऽर्जुन ಜ್ಞಾತುಂ ದ್ರಷ್ಟುಂ ಚ ತತ್ವೇನ ज्ञातुं
ज्ञातुं द्रष्टुं च तत्त्वेन प्रवेष्टुं च परन्तप प्रवेष्टुं च परन्तप मत्कर्म कृन्मत्परमो मत्कर्म कृन्मत्परमो मद्भक्तः सङ्गवर्जितः मद्भक्तः सङ्गवर्जितः निर्वैरः सर्वभूतेषु निर्वैरः सर्वभूतेषु यः स मामेति पाण्डवा यः स मामेति पाण्डवा इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे विश्वरूपसन्दर्शनयोगो नाम विश्वरूपसन्दर्शनयोगो नाम एकादशोऽध्यायः एकादशोऽध्यायः यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीर्विजयो भूतिः ध्रुवा नीतिर्मतिर्मम ध्रुवा नीतिर्मतिर्मम यदक्षरपदभ्रष्टं यदक्षरपदभ्रष्टम् मात्राहीनं च यद्भवेत् मात्राहीनं च यद्भवेत् तत्सर्वं क्षम्यतां देव तत्सर्वं क्षम्यतां देव नारायण नमोऽस्तु ते नारायण नमोऽस्तु ते कायेन वाचा मनसेन्द्रियैर्वा कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् बुद्ध्यात्मना वा प्रकृते स्वभावात् करोमि यद्यत् सकलं परस्मै करोमि यद्यत् सकलं परस्मै नारायणायेति समर्पयामि नारायणायेति समर्पयामि सर्वे भवन्तु सुखिनः सर्वे भवन्तु सुखिनः सर्वे सन्तु निरामयाः सर्वे सन्तु निरामयाः सर्वे भद्राणि पश्यन्तु सर्वे भद्राणि पश्यन्तु मा कश्चित् दुःखभाग् भवेत् मा कश्चित् दुःखभाग् भवेत् ಈ ಸಂಚಿಕೆಯಲ್ಲಿ ಕೊನೆಯದಾಗಿ ಶ್ರೀ ಶ್ರೀನಿವಾಸ ದೇವರ ಮಂಗಲಾಶಾಸನದೊಂದಿಗೆ ಇವತ್ತಿನ ಈ ಭಗವದ್ಗೀತಾ ಪಾರಾಯಣಕ್ಕೆ ಮುಕ್ತಾಯ ಹೇಳೋಣ ಅಂತ ಹೇಳಿ ಎಲ್ಲರೂ ಕೂಡ ಜೋರಾಗಿ ಶ್ರೀನಿವಾಸ ದೇವರ ಒಂದು ಮಂಗಳಾಶಾಸನವನ್ನು ಹಾಡೋಣ. ಶ್ರಿಯಃ ಕಾಂತಾಯ ಶ್ರೀಯಕಾಂತಾಯ ಕಲ್ಯಾಣನಿಧಯೇ ಕಲ್ಯಾಣನಿಧಯೇ ನಿಧಯೇರ್ಥಿನಾಂ ನಿಧಯೇರ್ಥಿನಾಂ ಶ್ರೀವೆಂಕಟನಿವಾಸಾಯ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀನಿವಾಸಾಯ ಮಂಗಳಂ ಶ್ರೀವೆಂಕಟನಿವಾಸಾಯ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀನಿವಾಸಾಯ ಮಂಗಳಂ ಶ್ರೀ ಶ್ರೀನಿವಾಸಾಯ ಮಂಗಳಂ ಶ್ರೀ ಶ್ರೀನಿವಾಸಾಯ ಮಂಗಳಂ